ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಸಂಡೇ ಆದರೂ ನಾನು ಕಾಲೇಜಿಗೆ ಬಂದಿದ್ದೀನಿ. ಏನಕ್ಕೆ? ಓನ್ಲಿ ಬಿಕಾಸ್ ಆಫ್ ರಿಹರ್ಸಲ್ಸ್. VTU ಫೆಸ್ಟ್ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಸೊ ಅದಕ್ಕೆ ಬಂದಿರೋದು. ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡು ರಿಹರ್ಸಲ್ಸ್ ಮಾಡಿಕೊಂಡು ಇವತ್ತಿನ ದಿನ ಏನೇನಾಗುತ್ತೆ ಎಲ್ಲನೂ ಕವರ್ ಮಾಡ್ತೀನಿ. ಆ್ಯಂಡ್ ಐ ಶೋ ಯು ಗೈಸ್. ಕಮ್ ಆನ್, ಲೆಟ್ಸ್ ಗೋ ಟು ಪ್ರಾಕ್ಟೀಸ್ ಹಾಲ್. ಅದಕ್ಕೂ ಮುಂಚೆ ಡೇ 1 ಮತ್ತು ಡೇ 2 ರಿಹರ್ಸಲ್ಸಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬನ್ನಿ. Meanwhile, ನಾನೇ ಒಂದು ಸುತ್ತಾಗ್ತಾ ಇದೆ. ಅವಾಗ ಅವ್ರಿಗೆ ಮಾಸ್ ಡ್ರಮ್ ಬೀಟ್ಸ್ ಊಟ ಮಾಡ್ಕೊಂಡು ಇವಾಗ ಬರ್ತಾ ಇದ್ದಾರೆ. ಏನು ಮಾಡಿದ್ರಿ ಊಟ? ನಾವು ಔಷಧಿ ಕಾಂಬಿನೇಷನ್ ಕೇಳಬೇಕು. ಚಪಾತಿ ಮೇಲೆ ಎಣ್ಗಾಯಿ ಮೇಲೆ ಮ್ಯಾಗಿ, ಅದ್ರ ಮೇಲೆ ಬನಾನಾ ತಿನ್ನಿಲ್ವಾ? ವೆರಿ ಬ್ಯಾಡ್ ಕಾಂಬಿನೇಷನ್ ಕೌಶಲ್. ಅಲ್ಲಿ ಏನೋ ಡಿಸ್ಕಷನ್ಸ್ ಆಗ್ತಾಯಿದೆ, ಸಾಂಗ್ ಎಡಿಟಿಂಗ್ ಆಗ್ತಿದೆ. ಊಟ ಮಾಡಿ ಇವಾಗ ಸುಧಾರಿಸ್ಕೋತಾ ಇದ್ದೀವಿ. ಅಲ್ಲಿಬ್ರು ಫುಲ್ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಬಿಟ್ಟು ಫೋಟೋ ಸೆಷನ್ ಮಾಡ್ತಿದ್ದಾರೆ. ಏನು ತಿಂದೆ ನೀನು? ಕೆಫೆಟೇರಿಯಾದಲ್ಲಿ ತಾನೇ ಊಟ ಮಾಡಿದ್ದು? ಓಕೆ, ಸ್ಯಾಂಡ್ವಿಚ್ ತೊಗೊಂಡು ತಿಂದು ನಮಗೂ ಚಾಕ್ಲೇಟ್ ತಂದು ಕೊಟ್ಟಿದ್ದಾನೆ. ನಿನ್ನ ನನ್ನ ವ್ಯೂವರ್ಸಿಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಬಾ. ಗೈಸ್, ಇವಳಂತೂ ನೋಡೇ ಇರ್ತೀರ ನನ್ನ ವ್ಲಾಗ್ಸಲ್ಲಿ. ಇವಳ ಹೆಸರು ಸಾಧನಾ. ಅವಳ ಹೆಸರು ಸಾಧನಾ. ಇವಾಗ ನನ್ನ ಡ್ಯಾನ್ಸ್ ಟೀಮ್ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಒಳ್ಳೆಯಳ್ರಿ, ಇವಳು ದಿಶಾ ಕುಲಕರ್ಣಿ ಅಂತ. ಎಸ್ ಗೈಸ್, ಇವಳು ಗೌರಿ ಅಂತ. ಯಾವ ಬ್ರಾಂಚ್ ನೀನು? AIDS. AIDS. ಇವನು ಹೇಮಂತ್ ಅಂತ. ನೀನು ಯಾವ ಬ್ರಾಂಚು? ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್. ಹೆಂಗೆ ನಡೀತಿದೆ ಪ್ರಾಕ್ಟೀಸು? ಹೇಳಿ ಗೌರಿ. ತುಂಬ ಚೆನ್ನಾಗಿ ನಡೀತಿದೆ.
ಅಷ್ಟೇನಾ? ಒನ್ ವರ್ಡಲ್ಲಿ ಆನ್ಸರ್ ಕೊಡ್ತಾಳೆ ಇವಳು ಅಷ್ಟೇ, ಜಾಸ್ತಿ ಮಾತಾಡೋದೇ ಇಲ್ಲ ಗೈಸ್. ನಮ್ಮ ಡಾನ್ಸ್ ಟೀಮಲ್ಲಿ ಇವಳು ಒಬ್ಬಳೇ ಗೈಸ್ ಫುಲ್ ಸೈಲೆಂಟ್ ಅಂದರೆ ಸೈಲೆಂಟು, ಮಾತಾಡೋದೇ ಇಲ್ಲ. ನಾವೇ ಮಾತಾಡ್ಸ್ಬೇಕು, ಅವಾಗ ಒಂದೇ ವರ್ಡಲ್ಲಿ ಆನ್ಸರ್ ಕೊಡ್ತಾಳೆ ಅಷ್ಟೇ, ಬೇರೇನೂ ಇಲ್ಲ. ಲಾಸ್ಟ್ ಟೈಮ್ VTU ಫೆಸ್ಟ್ಗಿಂತ ಈ VTU ಫೆಸ್ಟ್ ಇಂಟ್ರೆಸ್ಟಿಂಗ್ ಆಗಿದೆಯಾ ಅಥವಾ ಹೆಂಗಿದೆ ಎಕ್ಸೈಟ್ಮೆಂಟ್ ಈ ಸಲದು? ಈ ಸರಿ ಎಕ್ಸೈಟ್ಮೆಂಟ್ ಅಲ್ವಾ? ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಗಾಬರಿ ಆಗ್ತಾ ಹತ್ರ ಅಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ. ದಿಕ್ಕು ದಸೆ ಅಂತ ಏನು ಎಸ್, ಸೊ ಈ ಸಲ ಪ್ರಾಕ್ಟೀಸು ಚೆನ್ನಾಗಿ ಆಗ್ತಿದೆ ಅಲ್ವಾ? ಎಸ್ ಗೈಸ್, ಇಲ್ಲಿ ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಇವಳು ವರ್ಷ ಅಂತ. ಒಂದು ನಿಮಿಷ ಪಾಸ್ ಮಾಡಿ. ಇವಳು ನಮ್ಮ ಟೀಮ್ ಲೀಡರ್ ಸಂಜನಾ ಸ್ಕ್ವೇರ್ಸ್. ಸೊ ಸಂಜನಾ ಅಂತ ಇವಳು. ನೀನು ಯಾವ ಬ್ರಾಂಚು? ಏಡ್ಸ್. ಇವಳು ಏಡ್ಸು, ಇವಳು ಟ್ರಿಪಲ್ ಇ ಬ್ರಾಂಚ್. ನೆಕ್ಸ್ಟ್ ಅವನು ಕೌಶಲ್ ಅಂತ, ಅವನು EC ಬ್ರಾಂಚಾ? ಎಸ್, EC ಬ್ರಾಂಚ್. ಇದು ಚಿರಾಗಣ. ಯಾವ ಬ್ರಾಂಚ್ ಅಣ್ಣ ನೀವು? ಇವರೊಬ್ಬರೇ ಸೀನಿಯರು ನಮ್ಮೆಲ್ಲರಿಗಿಂತ, 4th ಇಯರ್. ಸೂಪರ್ ಸೀನಿಯರ್. ಇವನು ರವಿ ಅಂತ. ನೀನು ಯಾವ ಬ್ರಾಂಚು? EC. ಎಲ್ಲ ECನೇ, ಎಲ್ಲ EC. ಎಸ್ ಗೈಸ್, ಹೆಂಗೆ ನಡೀತಿದೆ ಪ್ರಾಕ್ಟೀಸ್? ಎಲ್ವರೆಗೂ ಬಂದಿದೆ ನಿಮ್ಮ ಪ್ರಾಕ್ಟೀಸ್ ಎಲ್ಲ? ಹೇಳಿ ಟೀಮ್ ಲೀಡರ್ ಮಾತಾಡಬೇಕು. ಏನೋ ಗೊತ್ತಾಗ್ತಿಲ್ಲ, ಮುಂದೆನೂ ಹೋಗ್ತಿಲ್ಲ ಹಿಂದೆನೂ ಹೋಗ್ತಿಲ್ಲ, ಹಂಗೆ ನಿಂತಿದ್ದೀನಿ. ಇವತ್ತು ಎನಿ ಕಾಸ್ಟ್ ಮುಗಿಸ್ಬಿಟ್ಟೆ ಮನೆಗೆ ಹೋಗ್ತೀವಿ. ಮುಗಿಸಿ ಪ್ರಾಕ್ಟೀಸ್ ಮಾಡಿ ಮನೆಗೆ ಪ್ರಾಪರ್ಟೀಸ್ ವಿತ್ ಪ್ರಾಪರ್ಟೀಸ್. ತಿಂದಿದ್ದೆಲ್ಲ ಕರಗಿಸ್ಬೇಕಲ್ವಾ ಇವಾಗ? ಬಾಯಿ ಒಳಗೆ ಹಾಕೋ. ಸ್ಮೈಲ್. ಗೈಸ್, ಪ್ರಾಪರ್ಟೀಸ್ ಇಟ್ಕೊಂಡು ನಾವು ಇವಾಗ ನಮ್ಮ ಹಾಲಿಗೆ ಹೋಗ್ತಿದ್ದೀವಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಅಲ್ಲಿ ನೋಡಿ ಎಷ್ಟು ಸಾಹಸ ಪಡ್ತಿದ್ದಾರೆ ಅಂತ ಪ್ರಾಪರ್ಟೀಸ್ ತರೋದಕ್ಕೆ. ನನ್ನ ಸಾಹಸನೂ ಸ್ವಲ್ಪ ತೋರಿಸು ಸಾಧನ. ಕ್ಯಾಮ್ರಾಮ್ಯಾನ್. ಇಷ್ಟೇ ನನ್ನ ಕ್ಯಾಮ್ರಾನು ಹಿಡ್ಕೊಂಡು ನನ್ನ ಪ್ರಾಪರ್ಟೀಸ್ನೂ ಹಿಡ್ಕೊಂಡು ಬರ್ತಿದ್ದೀನಿ ಗೈಸ್. ಲೆಟ್ಸ್ ಗೋ ಟು A001. A001 ಅಲ್ಲ ಅಥವಾ 4 ಗೈಸ್? ಹಂಗೆ ನಮ್ಮ ಕಾಲೇಜ್ ಕ್ಯಾಂಪಸ್ ಟೂರ್ ಆದಂಗೂ ಆಗುತ್ತೆ, ಬನ್ನಿ. ಇದು ಇನ್ಕ್ಯುಬೇಷನ್ ಸೆಂಟರ್. Now I'll take you guys to A001. ಲೊಕೇಶನ್ ಎಲ್ಲ ಬೇಡ, ಓನ್ಲಿ ಬಿಕಾಸ್ ಆಫ್ ರಿಹರ್ಸಲ್ಸ್. ಅಷ್ಟು ಡೆಡಿಕೇಶನ್ ಯಾವ ಬಿಡಿಸ್ಬಿಟ್ಟೆ ನಾನು. Guys, how do you feel coming to college on Sundays? On Sundays we are literally struggling so much. As you can see, I am not dead. ಗೈಸ್, ಸ್ವಲ್ಪ ಮೆಲ್ಲಕ್ಕೆ ನಡೀರಿ. ಆಸ್ಪೆಕ್ಟ್ ರೇಷಿಯೋದಲ್ಲಿ ಬರಲ್ಲ ನೀವು ಮತ್ತೆ. ಅದಕ್ಕೋಸ್ಕರ ನಿಧಾನ ನಡೀತಾ ಇದ್ದೀವಿ. ಇಷ್ಟು ಭಾರ ಹೊತ್ಕೊಂಡಿದ್ರು ಪರವಾಗಿಲ್ಲ. ಅಲ್ಲ, ನಾವು ಯೂಶಲಿ ಸ್ಯಾಟರ್ಡೇಸೇ ಬರಲ್ಲ ಕಾಲೇಜ್ಗೆ, ಎಕ್ಸ್ಟ್ರಾ ಹಾಲಿಡೇ ಹಾಕ್ಕೊಂಡು ಬರ್ತಿದ್ವು. ಇವಾಗ ನೋಡೋದು ಸಂಡೇನೇ ಬರೋ ಥರ ಪರಿಸ್ಥಿತಿ ಬಂತು. As a senior, 4 ವರ್ಷ, this is the first Sunday I am coming to college. ಸಂಡೇ ಲಿಟರಲಿ ಸಂಡೇ ನಿದ್ದೆ ಮಾಡಬೇಕು. ಸಂಡೇ ಬಂದಿದ್ದೀವಿ. ಏನು ಟೈಮ್ ಪಾಸ್ ಈ ಥರ. ಎಕ್ಸಾಕ್ಟ್ಲಿ. ಒಳ್ಳೊಳ್ಳೆ ಟ್ರಾಲಿ ತೊಗೊಂಡೋಗೋ ಥರ ತೊಗೊಂಡೋಗ್ತಿದ್ದಾಳೆ. ಓ, ಪ್ರಾಪರ್ಟೀಸ್ ಏನೋ ತೊಗೊಂಡು ಫುಲ್ ನಡ್ಕೊಂಡು ಬಂದ್ವಿ ಜೋಶಲ್ಲಿ. ನೋಡಿದರೆ ಗೇಟೇ ಹಾಕಿದೆ ಗೈಸ್. ಕೊನೆಗೂ ಕೀ ಸಿಕ್ತು ಗೈಸ್. ದಿಶಾ ಅವರಿಗೆ ತುಂಬ ಧನ್ಯವಾದಗಳು. ಇನ್ನೂ ಲೆಟರ್ ಸಬ್ಮಿಟ್ ಆಗಿಲ್ಲ, ತೆಗಿಯೋದು. ಹೌದಾ?
ಗೇಟನ್ನು ತೆರೆದಿರುವ ದಿಶಾ ಕುಲಕರ್ಣಿಯವರಿಗೆ ಜೈ. ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಹೊಡಿ, ಇನ್ನು ಹೊಡೆದ್ಬಿಡು. ಎಷ್ಟೊತ್ತೆ? ನಾನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ, ಇವಾಗ ವಾಪಸ್ ಯಾರಿಗೋರ್ ಚೋಕಿ ಚೋಕಿ ನಾಸ್ಟಾಲ್ಜಿಕ್ ಫೀಲಿಂಗ್. ಕಾಲ್ ಬರ್ತಿದೆ. ಕಾಸ್ಟ್ಯೂಮ್ಸ್ ಹಾಕೊಂಡು ರಿಹರ್ಸಲ್ ಮಾಡ್ತಿರೋದು. ನಾನೇ ಮುಳುಗೋಗ್ತೀನಿ ಗೈಸ್ ಇದು ಹಾಕ್ಕೊಂಡು. ಓಡೋಗ್ತಿದ್ದಾಳೆ. ಹಾಕಿದ್ದು ಇದನ್ನ ಹಾಕು. ಹಾಯ್, ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Welcome back. ನಿಮ್ಮ ಅಭಿಪ್ರಾಯ ಏನು? RCB ಗೆದ್ರು ನಾಳೆ, ಸರಿ ನೆನ್ನೆ ನೆನ್ನೆ ಅಲ್ಲ, ಗೆದ್ರು ನಾಳೆ ಅಂತ ಹೇಳಿದ. ಈ ಸಲ ಕಪ್ ನಮ್ದೇ. ಈ ಸಲ ನಾವು ದೇವರಿಗೆ ಕೊಡ್ಲಿಲ್ಲ ಮ್ಯಾಚ್ ನ. ಫಸ್ಟ್ ಮ್ಯಾಚ್ ನಾವು ಗೆದ್ದಿದ್ದೀವಿ. ಸೊ ಅದು ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಈ ಸಲ IPL ಟ್ರೋಫಿ ಗೆಲ್ತೀವಿ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಫಸ್ಟ್ ವಿನ್ ರೆಡ್ ಅಂಡ್ ಬ್ಲಾಕ್. ಏನಾಯ್ತು ಸಂಸನ? ನಾಳೆ ಪ್ರೊಸೆಷನ್ ಎಲ್ಲರೂ ಮಾಡಲೇಬೇಕಾ? ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಇವಾಗ ಊಟಕ್ಕೆ ಹೋಗ್ತಿದ್ದೀವಿ ಕ್ಯಾಂಟೀನ್ಗೆ. ಏನು ಊಟ ಇರ್ಬೋದು? ಇವತ್ತು ಸಂಡೇ ಬೇರೆ. ಸಂಡೇ ಸ್ಪೆಷಲ್ ಏನಾದರೂ ಇರಬೇಕು, ಚೆನ್ನಾಗಿರುತ್ತೆ. ನೋಡೋಣ ಏನಿರುತ್ತೆ ಊಟಕ್ಕೆ ಅಂತ. ಇದು ಬಾಯ್ಸ್ ಹಾಸ್ಟೆಲ್ ಗೈಸ್. ಗೌರಿ ಕಾಯ್ತಾ ಇದ್ದಾಳೆ, ಏನು ಬರೋದೇ ಇಲ್ಲಲ್ಲ ಅಂತ. ಬಾ. ಶಶಿ ಬ್ರೋ. ಊಟ ಮಾಡಿ ಇವಾಗ ವಾಪಸ್ ಬ್ಯಾಕ್ ಟು ಗ್ರೈಂಡ್. ನಮ್ಮ ಕಲ್ಚರಲ್ ಗ್ರೂಪ್ ಮೀಟಿಂಗ್ ಇತ್ತು. ಸೊ ಎಲ್ಲರೂ ಬೇಗ ಊಟ ಮುಗಿಸಿ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಬಂದಿದ್ವಿ. So Sunday inauguration irutte, and after inauguration every college is supposed to represent their contingent. Procession irutte. So and our college, we have a college code which is DA045, and we have to represent Grand Karnataka. ಮೀಟಿಂಗ್ ಮುಗಿಸ್ಕೊಂಡು ನಾವು ನಮ್ಮ ಡ್ಯಾನ್ಸಿಗೆ ಬೇಕಾಗಿರೋ ಪ್ರಾಪರ್ಟೀಸ್ ಮಾಡೋಕ್ಕೆ ಬಂದ್ವಿ. ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ನಾವು ಪ್ರಾಪರ್ಟೀಸ್ ಹೇಗೆ ಮಾಡಿದ್ವಿ ಅಂತ ನೀವೇ ನೋಡಿ. ಇದೇ ಏನು ಆಗೋದು? ಸರಿಯಾಗಿಲ್ಲ ಇದು. ಅಲ್ಲಿ ನಾಳೆ ಪ್ರೊಸೆಷನ್ಗೆ ಏನು ಹಾಕೋಬೇಕು ಅಂತ ಡಿಸ್ಕಷನ್ ಆಗ್ತಿದೆ.
ನಾನು ಮಾಯಾ ರಾವ್ನ ರೀಕ್ರಿಯೇಟ್ ಮಾಡ್ತಿದ್ದೀನಿ. ನೀನೇನು ರೀಕ್ರಿಯೇಟ್ ಮಾಡ್ತಿರೋದು? ಯಾರು ರೀಕ್ರಿಯೇಟ್ ಮಾಡ್ತಿರೋದು? ಮತ್ತೆ ಹೋಯ್ತಾ? ನಿರುಪಮ ರಾಜು. ನಾಳೆ ರೆಡಿ ಆಗಿಬಿಟ್ಟು ಎಲ್ಲ ಫೆಸ್ಟಲ್ಲಿ ಜಿಗಿ ಮಾಡೋದು ಅಷ್ಟೇ. ಫುಲ್ ಜಾತ್ರೆ, 4 days ಜಾತ್ರೆ ಎಂಜಾಯ್ ಮಾಡಬೇಕು. ಅಲ್ಲಿ ಬನ್ನಿ ಟ್ರೀ ಹೆಂಗೆ ಮಾಡ್ತಿದ್ದಾರೆ ಅಂತ ಪ್ರಾಪರ್ಟಿ ಹುಷಾರು. ಕ್ಯಾಮ್ರಾಮನ್ ಹೇಮಂತ್ ಅವರೇ ಟ್ರೀ ಕಟ್ಟಿಂಗ್ಸ್ ಆಗ್ತದೆ. ಇವರು ಮಿಸ್ಟರ್ ಚಿರಾಗ್ ಇವರು ನಂದೀಶ್ ಎಲ್ಲ ಟ್ರೀ ಕಟ್ಟಿಂಗ್ ಮಾಡಿ ತುಂಬ ಪ್ರಾಪರ್ಟಿ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ಈಚೆ ಸ್ಪ್ರೇ ಹಾಕಿರೋದು. ಹಾಂ, ಈಚೆ ಬೇರೆ ಒಂದು ಇನ್ನೂ ಪ್ರಾಪರ್ಟಿ ಮಾಡಿದ್ವಿ. ಬನ್ನಿ. ಕ್ಯಾಮ್ರಾಮನ್ ಪ್ಲೀಸ್ ಹುಷಾರಾಗಿರಿ. ಮರದ ಕೊಂಬೆ ಅದಕ್ಕೊಂದು ಪಿಂಕ್ ಸ್ಕ್ರೀನ್ ಏನೋ ಮಾಡಿ ಇಲ್ಲಿ ಡ್ರೈ ಆಗೋದಕ್ಕೆ. ಇಲ್ಲಿ ನಮ್ಮ ಸ್ಕೇಡ್ ಹಿಂಗೆ ಕಾರ್ಡ್ ಮನುಷ್ಯರು ಯೂಸ್ ಮಾಡ್ತಾರಲ್ಲ, ಹಿಂಗೆ ಅದನ್ನು ಯೂಸ್ ಮಾಡಿರೋದು. ಸೊ ಅದಕ್ಕೆ ಪೇಂಟ್ ಹಾಕಿದ್ದೀವಿ ಇವಾಗ. ಪೇಂಟ್ ಅಲ್ಲ, ಸ್ಪ್ರೇ ಹಾಕಿದ್ದೀವಿ. ಇದು ಅಷ್ಟೇ. ಸೊ ಅದಕ್ಕೆ ಸ್ಪ್ರೇ ಮಾಡಿದ್ದೀವಿ, ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀವಿ ಅಷ್ಟೇ. ಪ್ರಾಪರ್ಟಿ ಇವಾಗೆಲ್ಲ ಆಗಿದೆ. ಇವಾಗೆಲ್ಲ ಪ್ಯಾಕಪ್ ಮಾಡಿ ಹೊರಡೋದು ಮನೆಗೆ. ನಾಳೆ ಫೆಸ್ಟಿಗೆ ಹೋಗ್ತಿದ್ದೀವಿ ಅಷ್ಟೇ ಗೈಸ್. ಸೊ ಇವತ್ತಿನ ವ್ಲಾಗ್ನ ಇಲ್ಲ ಏನು ಮಾಡ್ತಿದ್ದೀನಿ. ಕ್ಯಾಮರಾಮನ್ ಹೇಮಂತ್ ಜೊತೆ ಥ್ಯಾಂಕ್ ಯು ಸೋ ಮಚ್. ಹೋಪ್ ಯು ಗೈಸ್ ಲೈಕ್ ದ ವ್ಲಾಗ್. ಸೊ ವಿಲ್ ಮೀಟ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.